ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2019ರಲ್ಲಿ ಬಿಡುಗಡೆಯಾಗಿದ್ದ ಹಾಗೂ ದೃಶ್ಯಂ ರೀತಿ ಮೂವೀಸ್ ಗಳನ್ನ ಡೈರೆಕ್ಷನ್ ಮಾಡಿರುವ ಜೀತು ಜೋಸೆಫ್ ಅವರು ಡೈರೆಕ್ಟ್ ಮಾಡಿರುವ ದಿ ಬಾಡಿ ಎಂಬ ಹಿಂದಿ ಭಾಷೆಯ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಫೇಮಸ್ ಫಾರ್ಮಾಸ್ಯೂಟಿಕಲ್ ಕಂಪನಿಯ ಓನರ್ ಆಗಿರುವ ಮಾಯಾ ಎಂಬ ಒಬ್ಬಳು ಶ್ರೀಮಂತ ಮಹಿಳೆ ಹಾರ್ಟ್ ಅಟ್ಯಾಕ್ ಆಗಿ ನಿಗೂಢವಾಗಿ ಸತ್ತು ಹೋಗ್ತಾಳೆ. ಮಾಯಾ ನಿಗೂಢವಾಗಿ ಸಾವನ್ನಪ್ಪಿದ್ದ ಕಾರಣ ಮರುದಿನ ಆಕೆ ಬಾಡಿಗೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಆ ದಿನ ರಾತ್ರಿ ಮಾರ್ಚರಿಗೆ ತೆಗೆದುಕೊಂಡು ಹೋಗಿ ಇಡ್ತಾರೆ. ಆದ್ರೆ ಶಾಕಿಂಗ್ಲಿ ಆ ದಿನ ರಾತ್ರಿನೇ ಮಾಯಾಳ ಡೆಡ್ ಬಾಡಿ ಮಾರ್ಚರಿಯಿಂದ ತುಂಬಾನೇ ನಿಗೂಢವಾಗಿ ನಾಪತ್ತೆಯಾಗುತ್ತೆ. ಹೀಗೆ ವಿಷಯ ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಬೇಕಂತಲೇ ಯಾರೋ ಸಿಸಿಟಿವಿ ಕ್ಯಾಮ್ರಾವನ್ನ ಆಫ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಮಾರ್ಚರಿಯಲ್ಲಿ ನೈಟ್ ಡ್ಯೂಟಿ ಮಾಡ್ತಿದ್ದ ಸೆಕ್ಯೂರಿಟಿ ಆ ಡೆಡ್ ಬಾಡಿ ತಾನಾಗೆ ನಡೆದುಕೊಂಡು ಹೋಯ್ತು ಅಂತ ತುಂಬಾನೇ ಹೆದರಿಕೊಂಡಿರ್ತಾನೆ. ಈಗ ಈ ಕೇಸನ್ನ ಟೇಕಪ್ ಮಾಡಿದ ಸೀನಿಯರ್ ಆಫೀಸರ್ ಜಯರಾಜ್ ಮಾಯಾಳ ಡೆಡ್ ಬಾಡಿ ಮಿಸ್ಸಿಂಗ್ ಆಗೋದ್ರಿಂದ ಯಾರಿಗೆ ಲಾಭ ಇದೆ ಅಂತ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುತ್ತಾನೆ. ಆಗ ಲಿಟ್ರಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಮಾಯಾಗೆ ಏನಾಗಿತ್ತು, ಆಕೆ ಡೆಡ್ ಬಾಡಿ ನಿಗೂಢವಾಗಿ ಮಾರ್ಚರಿಯಿಂದ ಕಾಣೆಯಾಗಿದ್ದೇಗೆ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಶಾಕಿಂಗ್ ಮರ್ಡರ್ ಮಿಸ್ಟರಿಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಮಧ್ಯರಾತ್ರಿ ಒಂದು ಕಾರ್ ತುಂಬಾನೇ ಸ್ಪೀಡ್ ಆಗಿ ಹೋಗ್ತಿರೋದನ್ನ ನೋಡ್ತೀವಿ. ಹೀಗೆ ಸ್ಪೀಡ್ ಆಗಿ ಹೋಗ್ತಿದ್ದ ಆ ಕಾರ್ ಸಡನ್ ಆಗಿ ಅಡ್ಡ ಬಂದ ಮತ್ತೊಂದು ಕಾರಿಗೆ ಗುದ್ದಿ ಬಿಡುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈಗ ರಾತ್ರಿ ಹೊತ್ತು ಮಲಗಿರುವ ಸೀನಿಯರ್ ಆಫೀಸರ್ ಜಯರಾಜ್ಗೆ ಪವನ್ ಎಂಬ ಆಫೀಸರ್ ಕಾಲ್ ಮಾಡ್ತಾನೆ. ಸರ್, ಅರ್ಜೆಂಟ್ ಆಗಿ ಮಾರ್ಚರಿಗೆ ಬನ್ನಿ, ಇನ್ನು ಕೂಡ ಪೋಸ್ಟ್ ಮಾರ್ಟಮ್ ಆಗಿರದ ಒಂದು ಡೆಡ್ ಬಾಡಿ ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ತಾನೆ. ಈಗ ಜಯರಾಜ್ ತಕ್ಷಣವೇ ಮಾರ್ಚರಿಗೆ ಹೋದಾಗ ನೈಟ್ ಡ್ಯೂಟಿ ಮಾಡ್ತಿದ್ದ ಸೆಕ್ಯೂರಿಟಿ ಏನನ್ನ ನೋಡಿ ತುಂಬಾನೇ ಹೆದರಿಕೊಂಡು ಫ್ರೀಸ್ ಆಗಿ ಕೂತಿರ್ತಾನೆ. ಏನಾಯ್ತು ಅಂತ ವಿಚಾರಿಸಿದಾಗ ಆ ಸೆಕ್ಯೂರಿಟಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಸ್ನೇಹಿತರೆ, ಈತ ಎಂದಿನಂತೆ ನೈಟ್ ಡ್ಯೂಟಿ ಮಾಡುವಾಗ ಮೂವಿ ನೋಡ್ತಾ ಟೈಮ್ ಪಾಸ್ ಮಾಡ್ತಿರ್ತಾನೆ. ಆಗ ಮಾರ್ಚರಿಯಿಂದ ಸಡನ್ ಆಗಿ ಏನೋ ಶಬ್ದ ಆಯ್ತು ಅಂತ ಟಾರ್ಚ್ ತೆಗೆದುಕೊಂಡು ಅಲ್ಲಿಗೆ ಹೋಗಿ ನೋಡಿದ್ರೆ ಒಂದು ಡೆಡ್ ಬಾಡಿ ಮಿಸ್ಸಿಂಗ್ ಆಗಿರುತ್ತೆ. ಹೆದರಿಕೊಂಡ ಆ ಸೆಕ್ಯೂರಿಟಿ ಹೊರಗಡೆ ಬರ್ತಿರುವಾಗ ಶಾಕಿಂಗ್ಲಿ ಲಿಫ್ಟ್ ನಲ್ಲಿ ಆ ಡೆಡ್ ಬಾಡಿ ಹೋಗ್ತಿರೋದನ್ನ ನೋಡ್ತಾನೆ. ಡೆಡ್ ಬಾಡಿ ತಾನಾಗೆ ತಾನೆ ಲಿಫ್ಟ್ ನಲ್ಲಿ ಹೋಗ್ತಿರೋದನ್ನ ನೋಡಿ ತುಂಬಾನೇ ಹೆದರಿಕೊಂಡಿರ್ತಾನೆ. ಈಗ ಜಯರಾಜ್ಗೂ ತುಂಬಾನೇ ಶಾಕ್ ಆಗಿ ಅಷ್ಟಕ್ಕೂ ಮಿಸ್ಸಿಂಗ್ ಆಗಿರುವ ಆ ಡೆಡ್ ಬಾಡಿ ಯಾರದ್ದು ಅಂತ ವಿಚಾರಿಸ್ತಾನೆ. ಅದಕ್ಕೆ ಆಫೀಸರ್ ಪವನ್ ಹೇಳುತ್ತೇನು ಅಂದ್ರೆ, ಸರ್, ಆ ಡೆಡ್ ಬಾಡಿ ಇವತ್ತು ಬೆಳಿಗ್ಗೆ ತಾನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ದ ಫೇಮಸ್ ಫಾರ್ಮಾಸ್ಯೂಟಿಕಲ್ ಕಂಪನಿಯ ಓನರ್ ಆಗಿದ್ದ ಮಾಯಾಳದ್ದು. ಅದಕ್ಕೆ ಜಯರಾಜ್ ಹೇಳ್ತಾನೆ, ಖಂಡಿತ ಆ ಡೆಡ್ ಬಾಡಿಗೆ ಪೋಸ್ಟ್ ಮಾರ್ಟಮ್ ಆದ್ರೆ ಮುಂದೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ತಕ್ಷಣ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಯಾರೋ ಬೇಕಂತಲೇ ಸಿಸಿಟಿವಿ ಕ್ಯಾಮ್ರಾಗಳನ್ನ ಆಫ್ ಮಾಡಿರ್ತಾರೆ. ಹಾಗಾದ್ರೆ ಈ ಕೆಲಸವನ್ನ ಯಾರೋ ಪ್ಲಾನ್ ಮಾಡಿನೇ ಮಾಡಿರೋದು ಅಂತ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ. ಸರಿ, ನಾಳೆ ಬೆಳಿಗ್ಗೆ ಮಾಯಾಳ ಗಂಡ ಅಜಯ್ ನನ್ನ ಇನ್ವೆಸ್ಟಿಗೇಷನ್ಗೆ ಕರೆಸಿ ಅಂತ ಹೇಳಿ ಜಯರಾಜ್ ಮನೆಗೆ ಹೋಗ್ತಾನೆ. ಈ ಕಡೆ ಮನೆಯಲ್ಲಿ ಒಬ್ಬನೇ ಇದ್ದ ಅಜಯ್ ತಾನು ಹಾಗೂ ಮಾಯಾ ಮದುವೆ ಆಗಿದ್ದ ಕ್ಷಣಗಳನ್ನ ನೆನಪಿಸಿಕೊಳ್ತಿರ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಮಾಯಾ ರನ್ ಮಾಡ್ತಿದ್ದ ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ಅಜಯ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಹೀಗೆ ಕೆಲಸ ಮಾಡ್ತಾ ಇಬ್ಬರ ಮಧ್ಯ ಪ್ರೀತಿ ಶುರುವಾಗಿ ಕೊನೆಗೆ ಮದುವೆ ಆಗಿರ್ತಾರೆ. ಮಾಯಾ ತುಂಬಾನೇ ಜೋವಿಯಲ್ ಕ್ಯಾರೆಕ್ಟರ್ ನ ಹುಡುಗಿಯಾಗಿರ್ತಾಳೆ. ಯಾವಾಗ ನೋಡಿದ್ರು ಅಜಯ್ಗೆ ಫ್ರಾಂಕ್ ಮಾಡ್ತಿರ್ತಾಳೆ. ಮದುವೆ ದಿನ ಅಜಯ್ ತಾಳಿ ಕಟ್ಟೋದಕ್ಕೆ ಅಂತ ಹೋದಾಗ್ಲೂ ಕೂಡ ಎಲ್ಲರ ಮುಂದೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಫ್ರಾಂಕ್ ಮಾಡಿರ್ತಾಳೆ. ಹೀಗೆ ಮದುವೆಯಾದ ಶುರುವಿನಲ್ಲಿ ಇಬ್ಬರು ತುಂಬಾನೇ ಸಂತೋಷವಾಗಿ ಜೀವನ ಮಾಡ್ತಿರ್ತಾರೆ. ಆದ್ರೆ ದಿನಗಳು ಕಳೀತಾ ಇಬ್ಬರ ಮಧ್ಯ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಆಗೋದಕ್ಕೆ ಶುರುವಾಗುತ್ತೆ. ಅಜಯ್ ನನ್ನ ಮದುವೆ ಆದ ನಂತರ ಅವನನ್ನ ಕಂಪನಿಯ ಸಿಇಒ ಮಾಡಿರ್ತಾಳೆ. ಆದ್ರೆ ಇಬ್ಬರ ಮಧ್ಯ ಯಾವಾಗ ಜಗಳಗಳು ಶುರುವಾಗುತ್ತೋ ಅಜಯ್ಗೆ ಜಾಸ್ತಿ ಪವರ್ಸ್ ಅನ್ನ ಕೊಡದೆ ಎಲ್ಲ ಡಿಸಿಷನ್ ಅನ್ನ ತಾನೇ ತೆಗೆದುಕೊಳ್ತಿರ್ತಾಳೆ. ಇದರಿಂದಾಗಿ ಅಜಯ್ಗೆ ಎಲ್ಲರ ಮುಂದೆ ತುಂಬಾನೇ ಅವಮಾನ ಆಗಿರುತ್ತೆ ಹಾಗೂ ಇಲ್ಲಿಗೆ ಸೀನ್ ಕಟ್ಟಾಗಿ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಈಗ ಅಜಯ್ನ ತಂಗಿ ರೂಮ್ಗೆ ಬಂದು, ಅಣ್ಣ, ಮಾಯಾ ಸತ್ತು ಹೋದ್ಲು, ಅವಳನ್ನ ಮರೆತು ನೀನು ಆರಾಮಾಗಿರುವಂತ ಸಮಾಧಾನ ಮಾಡ್ತಾಳೆ. ಸರಿ, ನೀನು ಮಲ್ಕೋ, ನನ್ಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನ್ ಬರೋದು ಲೇಟ್ ಆಗುತ್ತೆ ಅಂತ ರೀತು ಎಂಬ ಹುಡುಗಿಯ ಮನೆಗೆ ಬರ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಅಜಯ್ ಹಾಗೂ ರೀತು ಮಧ್ಯ ಇಲ್ಲಿಗಲ್ ಅಫೇರ್ ಇರುತ್ತೆ. ಅಜಯ್ ತುಂಬಾನೇ ಟೆನ್ಷನ್ ಆಗಿರೋದನ್ನ ನೋಡಿದ ರೀತು ಅವನಿಗೆ ಕುಡಿಯೋದಕ್ಕೆ ಅಂತ ಜ್ಯೂಸ್ ಕೊಡ್ತಾಳೆ. ಈಗ ರೀತು ಕೂಡ ಸ್ವಲ್ಪ ಭಯದಲ್ಲೇ, ಅಜಯ್, ನಾಳೆ ಪೋಸ್ಟ್ ಮಾರ್ಟಮ್ ಆದ್ರೆ ನಮ್ಗೇನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅಜಯ್ ಧೈರ್ಯ ಹೇಳ್ತಾ, ಪೋಸ್ಟ್ ಮಾರ್ಟಮ್ ಮಾಡುವ ಡಾಕ್ಟರ್ ಜೊತೆ ಮಾತಾಡಿ ಎಲ್ಲವನ್ನ ಸೆಟ್ ಮಾಡಿದ್ದೀನಿ, ನೀನು ಆರಾಮಾಗಿರುವಂತ ಧೈರ್ಯ ಹೇಳ್ತಾನೆ. ಹೇಗೆ ಮಾತನಾಡ್ತಿರುವಾಗ್ಲೇ ಆಫೀಸರ್ ಪವನ್ ಕಾಲ್ ಮಾಡಿ, ಪೋಸ್ಟ್ ಮಾರ್ಟಮ್ ಆಗೋದಕ್ಕೂ ಮುಂಚೆನೆ ನಿಮ್ಮ ಹೆಂಡತಿಯ ಡೆಡ್ ಬಾಡಿ ಮಿಸ್ಸಿಂಗ್ ಆಗಿದೆ, ನಾಳೆ ಬೆಳಿಗ್ಗೆ ನೀವು ಇನ್ವೆಸ್ಟಿಗೇಷನ್ಗೆ ಬನ್ನಿ ಅಂತ ಹೇಳ್ತಿದ್ದ ಹಾಗೆ ಅಜಯ್
ಅಜಯ್ ಹಾಗೂ ರೀತುಗೆ ಒಂದೇ ಸರಿ ಶಾಕ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆಫೀಸರ್ ಜೈರಾಮ್ ನನ್ನ ಮೀಟ್ ಮಾಡೋದಕ್ಕೆ ಅಂತ ಅಜಯ್ ಹೋಗ್ತಾನೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ನಿಮ್ಮ ಹೆಂಡತಿಗೆ ಯಾರಾದ್ರೂ ಶತ್ರುಗಳಿದ್ರ, ಆಕೆ ಡೆಡ್ ಬಾಡಿಗೆ ಪೋಸ್ಟ್ ಮಾರ್ಟಮ್ ಆದ್ರೆ ಮುಂದೆ ತೊಂದರೆ ಆಗುತ್ತೆ ಅಂತ ಯಾರೋ ಡೆಡ್ ಬಾಡಿಯನ್ನ ಕಿಡ್ನಾಪ್ ಮಾಡಿದ್ದಾರೆ. ನಿಮ್ಮ ಹಾಗೂ ನಿಮ್ಮ ಹೆಂಡತಿ ಮಧ್ಯ ರಿಲೇಶನ್ಶಿಪ್ ಹೇಗಿತ್ತು, ನೀವೇನಾದ್ರೂ ಜಗಳ ಮಾಡಿಕೊಳ್ತಿದ್ರ ಅಂತ ವಿಚಾರಿಸ್ತಾನೆ. ಈ ಪ್ರಶ್ನೆ ಕೇಳಿ ಸ್ವಲ್ಪ ಪ್ಯಾನಿಕ್ ಆದ ಅಜಯ್, ಸರ್ ಏನ್ ಕೇಳ್ತಿದ್ದೀರಾ, ನಾನ್ ಯಾಕೆ ನನ್ನ ಹೆಂಡತಿ ಜೊತೆ ಜಗಳ ಮಾಡ್ತೀನಿ, ನಾವಿಬ್ರು ತುಂಬಾನೇ ಸಂತೋಷವಾಗಿ ಜೀವನ ಮಾಡ್ತಿದ್ವಿ, ನನ್ನ ಹೆಂಡತಿ ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ನಿಂದಾಗಿ ಸತ್ತು ಹೋದ್ಲು ಸರ್, ಅರ್ಜೆಂಟ್ ಆಗಿ ಒಂದು ಕಾಲ್ ಮಾಡ್ಬೇಕು ಅಂತ ಹೊರಗಡೆ ಬಂದು ರೀತುಗೆ ಕಾಲ್ ಮಾಡಿ ಆಫೀಸರ್ ಜಯರಾಜ್ ಬಗ್ಗೆ ವಿಚಾರಿಸೋದಕ್ಕೆ ಹೇಳ್ತಾನೆ. ಈ ಕಡೆ ಜಯರಾಜ್ ಮಾಯಾಳ ಡೆಡ್ ಬಾಡಿಯನ್ನ ಅಟೆಂಡ್ ಮಾಡಿದ ಡಾಕ್ಟರ್ ಬಳಿ ಬಂದು ವಿಚಾರಿಸ್ತಾನೆ. ಸರ್, ಡೆಡ್ ಬಾಡಿಯನ್ನ ಅಟೆಂಡ್ ಮಾಡಿ ಚೆಕ್ ಮಾಡಿದಾಗ ಮೊದಲಿಗೆ ಹಾರ್ಟ್ ಅಟ್ಯಾಕ್ ನಿಂದಾಗಿನೇ ಮಾಯಾ ಸತ್ತು ಹೋಗಿದ್ದಾಳೆ ಅಂತ ಗೊತ್ತಾಯ್ತು, ಆದ್ರೆ ನಾಳೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೇನೆ ಡೀಟೇಲ್ ಆಗಿ ಗೊತ್ತಾಗ್ತಿತ್ತು ಅಂತ ಹೇಳ್ತಾಳೆ. ಈಗ ಜಯರಾಜ್ ಹೇಳೋದೇನಂದ್ರೆ, ಮೇಡಮ್ ನನ್ಗೆ ಈ ಕೇಸ್ ನಲ್ಲಿ ಮಾಯಾಳ ಗಂಡನಾಗಿರುವ ಅಜಯ್ ಮೇಲೇನೆ ಅನುಮಾನ ಬರ್ತಿದೆ. ಯಾಕಂದ್ರೆ 10 ವರ್ಷಗಳ ಹಿಂದೆ ಸತ್ತು ಹೋಗಿರುವ ನನ್ನ ಹೆಂಡತಿಯನ್ನ ಇಂದಿಗೂ ಮರೆಯೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಿದ್ದೀನಿ. ಆದ್ರೆ ಅಜಯ್ ನನ್ನ ಎನ್ಕ್ವೈರಿ ಮಾಡ್ತಿದ್ದಾಗ ಆತ ತುಂಬಾನೇ ಕ್ಯಾಶುಯಲ್ ಆಗಿ ಹಾಗೂ ಕಾಮ್ ಆಗಿ ಆನ್ಸರ್ ಮಾಡ್ತಿದ್ದ. ನನ್ಗ್ಯಾಕೋ ಮಾಯಾಳ ಸಾವಿನ ಹಿಂದೆ ಅವಳ ಗಂಡನ ಕೈವಾಡ ಇರ್ಬೋದು ಅಂತ ಅನುಮಾನ ಬರ್ತಿದೆ. ಈ ಕಡೆ ರೂಮ್ ನಲ್ಲಿ ಅಜಯ್ ಹೆದರಿಕೊಂಡು ವೇಟ್ ಮಾಡ್ತಿದ್ದ ಅಲ್ವಾ, ಆಗ ಇದ್ದಕ್ಕಿದ್ದ ಹಾಗೆ ಮಾರ್ಚರಿಯ ಪವರ್ ಕಟ್ ಆಗುತ್ತೆ. ಆಗ ಅಲ್ಲೇ ಇದ್ದ ಕಬೋರ್ಡ್ ನಲ್ಲಿ ತನ್ನ ಹೆಂಡತಿಯ ವಸ್ತುಗಳನ್ನ ಇಟ್ಟಿರೋದನ್ನ ನೋಡ್ತಾನೆ. ತನ್ನ ಹೆಂಡತಿಯ ಎಲ್ಲ ವಸ್ತುಗಳು ಅಲ್ಲೇ ಇರುತ್ತೆ, ಆದ್ರೆ ಅವಳ ಫೋನ್ ಮಾತ್ರ ಮಿಸ್ಸಿಂಗ್ ಆಗಿರುತ್ತೆ. ಜೊತೆಗೆ TH16 ಎಂಬ ಒಂದು ಕೆಮಿಕಲ್ ನ ಚಿಕ್ಕ ಬಾಟಲಿ ಇರುತ್ತೆ. ಈಗ ಆ ಕೆಮಿಕಲ್ ಅನ್ನ ನೋಡ್ತಿದ್ದ ಹಾಗೇನೆ ಗಾಬರಿಯಾದ ಅಜಯ್ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಆಗಾಗ ಮಾಯಾ ಹಾಗೂ ಅಜಯ್ ಮಧ್ಯ ಜಗಳ ನಡೀತಿತ್ತಲ್ವಾ. ಒಂದು ದಿನ ಮಾಯಾ ಕುಡಿಯುವ ವೈನ್ ನ ಒಳಗಡೆ ಅದೇ TH16 ಎಂಬ ಕೆಮಿಕಲ್ ಅನ್ನ ಅಜಯ್ ಮಿಕ್ಸ್ ಮಾಡ್ತಾನೆ. ಸ್ನೇಹಿತರೆ, ಆ TH16 ಎಂಬ ಆ ಕೆಮಿಕಲ್ ಒಂದು ರೀತಿ ಸ್ಲೋ ಪಾಯ್ಸನ್ ರೀತಿ ಕೆಲಸ ಮಾಡ್ತಿರುತ್ತೆ. ಅಂದ್ರೆ ಅದನ್ನ ಕನ್ಸ್ಯೂಮ್ ಮಾಡಿ 8 ಗಂಟೆಗಳ ನಂತರ ಅದನ್ನ ಕುಡಿದಿದ್ದ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಿರ್ತಾರೆ. ಸೊ ಆ ವೈನ್ ಅನ್ನ ಮಾಯಾಗೆ ಕುಡಿಯೋದಕ್ಕೆ ಕೊಟ್ಟು ಆಫೀಸ್ ನಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಗಡೆ ಬರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಆ TH16 ಎಂಬ ಆ ಕೆಮಿಕಲ್ ನ ಬಾಟಲಿಯನ್ನ ತಕ್ಷಣವೇ ತನ್ನ ಜೇಬಿನಲ್ಲಿ ಎತ್ತಿಟ್ಟುಕೊಳ್ತಾನೆ. ಈಗ ಅದೇ ಸಮಯಕ್ಕೆ ಒಳಗಡೆ ಬಂದ ಜಯರಾಜ್ಗೆ ಈತ ಮಾಯಾಳ ವಸ್ತುಗಳನ್ನ ಇಟ್ಟಿರುವ ಕಬೋರ್ಡ್ ಬಳಿ ನಿಂತಿರೋದನ್ನ ನೋಡಿ ಅನುಮಾನ ಬಂದು ಇವನ ಜೇಬನ್ನ ಚೆಕ್ ಮಾಡ್ತಾನೆ. ಈತ ಆ ಕೆಮಿಕಲ್ ಅನ್ನ ಎತ್ತಿಟ್ಟುಕೊಂಡಿರೋದನ್ನ ನೋಡಿ ತುಂಬಾನೇ ಕೋಪಗೊಂಡು ಇದನ್ನ ಯಾಕೆ ಎತ್ತಿಟ್ಟುಕೊಂಡಿದ್ದೆ. ಅದಕ್ಕೆ ಅಜಯ್ ಮ್ಯಾನೇಜ್ ಮಾಡ್ತಾ, ಸರ್ ಕೆಳಗಡೆ ಬಿದ್ದಿದ್ದ ಆ ಬಾಟಲಿಯನ್ನ ಮೇಲೆ ಎತ್ತಿಡ್ಬೇಕು ಅನ್ನೋಷ್ಟರಲ್ಲೇ ನೀವು ಇಲ್ಲಿಗೆ ಬಂದ್ರಿ, ಸೊ ನಿಮ್ಮ ಜೊತೆ ಮಾತನಾಡ್ತಾ ಆ ಬಾಟಲಿಯನ್ನ ಪಾಕೆಟ್ ನಲ್ಲಿ ಎತ್ತಿಟ್ಟುಕೊಂಡೆ ಅಷ್ಟೇ ಅಂತ ಹೇಳ್ತಾನೆ. ಆದ್ರೆ ಜಯರಾಜ್ಗೆ ಅನುಮಾನ ಬಂದು ಆ ಕೆಮಿಕಲ್ ಅನ್ನ ಪವನ್ಗೆ ಕೊಟ್ಟು ಅದರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಹೇಳ್ತಾನೆ. ಈ ಕಡೆ ಅದೇ ಸಮಯಕ್ಕೆ ರೀತು ಕಾಲ್ ಮಾಡಿದ ಕಾರಣ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅಜಯ್ ಹೊರಗಡೆ ಬರ್ತಾನೆ. ಈಗ ರೀತು ಹೇಳೋದೇನಂದ್ರೆ, ಅಜಯ್ ಜಯರಾಜ್ ಬಗ್ಗೆ ವಿಚಾರಿಸ್ದೆ, ಆತ ತುಂಬಾನೇ ಹಾನೆಸ್ಟ್ ಆಫೀಸರ್ ಅಂತ ಎಲ್ಲರೂ ಹೇಳ್ತಿದ್ದಾರೆ, ನನ್ಗ್ಯಾಕೋ ಲಂಚ ಕೊಟ್ಟು ಅವನ ಬಾಯನ್ನ ಮುಚ್ಚಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿದೆ. ಅದಕ್ಕೆ ಅಜಯ್ ಹೇಳ್ತಾನೆ, ಅದೆಲ್ಲ ಸರಿ, ಆ TH16 ಎಂಬ ಕೆಮಿಕಲ್ ಮಾಯಾ ಬಳಿ ಹೇಗೆ ಬಂತು? ರೀತು, ನನ್ಗ್ಯಾಕೋ ಆ ಮಾಯಾ ಸತ್ತಿಲ್ಲ, ಆಕೆ ಇನ್ನೂ ಕೂಡ ಬದುಕೇ ಇದ್ದಾಳೆ ಅಂತ ಅನ್ನಿಸ್ತಿದೆ. ಹೀಗೆ ಅಜಯ್ ಮಾತನಾಡ್ತಿರುವಾಗ ಅಲ್ಲೇ ಒಂದು ಲೆಟರ್ ಸಿಗುತ್ತೆ ಹಾಗೂ ಇಲ್ಲಿಗೆ ಸೀನ್ ಕಟ್ಟಾಗಿ ಕಥೆಯಲ್ಲಿ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ರೀತು ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿದ್ದ ಕಾರಣ ಅಜಯ್ ಆಗಾಗ ಆಕೆ ಜೊತೆ ಫೋನ್ ನಲ್ಲಿ ಮಾತನಾಡ್ತಿರೋದನ್ನ ಮಾಯಾ ಅಬ್ಸರ್ವ್ ಮಾಡಿರ್ತಾಳೆ. ಒಂದು ದಿನ ಡೈರೆಕ್ಟ್ ಆಗಿ ಅಜಯ್, ನನ್ನನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ, ನನ್ನಿಂದೇನಾದ್ರೂ ಪ್ರಾಬ್ಲಮ್ ಆಯ್ತಾ ಅಂತ ಅವನ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಹೋಗ್ತಾಳೆ. ಆದ್ರೆ ಅಜಯ್ಗೆ ತನ್ನ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಮಾಯಾಗೆ ಅರ್ಥ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಮಾಯಾ ಅಜಯ್ ಜೊತೆ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಜಯ್ ಆಗಲೂ ಕೂಡ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು ಅಂತ ಹೊರಗಡೆ ಬಂದು ರೀತು ಜೊತೆ ಮಾತನಾಡ್ತಿರ್ತಾನೆ. ಹೀಗೆ ತನ್ನ ಗಂಡನ ಬಿಹೇವಿಯರ್ ನೋಡಿದ ಮಾಯಾಗೆ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಪೊಲೀಸರು ಬಂದು ಅಜಯ್ನ ಶೂಸ್ ನ ಫುಟ್ ಪ್ರಿಂಟ್ ಅನ್ನ ಚೆಕ್ ಮಾಡ್ತಾರೆ. ಅಂದ್ರೆ ಪೊಲೀಸರು ಲಿಫ್ಟ್ ಬಳಿ ಚೆಕ್ ಮಾಡಿದಾಗ ಒಬ್ಬ ಗಂಡಸಿನ ಶೂಸ್ ನ ಫುಟ್ ಪ್ರಿಂಟ್ ಗಳು ಸಿಕ್ಕಿರುತ್ತೆ. ಈಗ ಪೊಲೀಸರು ಅಜಯ್ನ ಫುಟ್ ಪ್ರಿಂಟ್ ಅನ್ನ ಚೆಕ್ ಮಾಡಿ ನೋಡಿದಾಗ ಅದು ಮ್ಯಾಚ್ ಆಗೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಅಜಯ್ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಒಂದು ದಿನ ಮಾಯಾ ತನ್ನ ಗಂಡನ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು ಅಂತ ಅವನನ್ನ ಕರೆದುಕೊಂಡು ಗೋವಾಗೆ ಹೋಗಿರ್ತಾಳೆ ಹಾಗೂ ಬೀಚ್ ಬಳಿ ಕರೆದುಕೊಂಡು ಹೋಗಿ ಅಜಯ್ಗೆ ಸರ್ಪ್ರೈಸ್ ಆಗಿ ಒಂದು ಹೊಸ ಕಾರ್ ಅನ್ನ ಗಿಫ್ಟ್ ಮಾಡ್ತಾಳೆ. ಅಜಯ್ಗೆ ಕಾರ್ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಈಗಲೂ ಕೂಡ ಆತ ಮಾಯಾಳ ಜಾಗದಲ್ಲಿ ರೀತುಳನ್ನೇ ಇಮ್ಯಾಜಿನೇಷನ್ ಮಾಡಿಕೊಳ್ತಿರ್ತಾನೆ.
ಈಗ ಪ್ರೆಸೆಂಟ್ ನಲ್ಲಿ ಮತ್ತೆ ಅಜಯ್ ರಿತುಗೆ ಕಾಲ್ ಮಾಡಿ ಮಾತನಾಡ್ತಿರುವಾಗ ತನ್ನ ಮುಂದೆ ಸಡನ್ ಆಗಿ ಮಾಯಾ ಪಾಸ್ ಆದ ರೀತಿ ಅನ್ನಿಸುತ್ತೆ. ಈಗ ಅಜಯ್ಗೆ ತುಂಬಾನೇ ಭಯ ಆಗಿ ಕಾಲ್ ನಲ್ಲಿದ್ದ ರಿತುಗೆ ಇದನ್ನೇ ಹೇಳ್ತಾನೆ. ಆದ್ರೆ ಅಜಯ್ ಎಲ್ಲಿ ಸಿಕ್ಕಿ ಹಾಕಿಕೊಳ್ತೀವೋ ಅಂತ ಹೆದರಿಕೊಂಡಿರೋ ಕಾರಣ ಈ ರೀತಿ ಇಮ್ಯಾಜಿನೇಷನ್ ಮಾಡಿಕೊಳ್ತಿದ್ದಾನೆ ಅಂತ ರಿತು ಸಮಾಧಾನ ಮಾಡ್ತಾಳೆ. ಈ ಕಡೆ ಪೊಲೀಸರು ವಿಚಾರಿಸಿದಾಗ ಆ ಕೆಮಿಕಲ್ ಅನ್ನ ಕನ್ಸ್ಯೂಮ್ ಮಾಡಿದ ವ್ಯಕ್ತಿ 8 ಗಂಟೆಗಳ ನಂತರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಈಗ ಅಜಯ್ ಕೂಡ ತನ್ನ ಹೆಂಡತಿ ಜೊತೆ ಫಾರ್ಮಾಸ್ಯೂಟಿಕಲ್ ಕಂಪನಿಯನ್ನ ರನ್ ಮಾಡ್ತಿದ್ದ ಅಲ್ವಾ. ಸೊ ಈ ಕೆಮಿಕಲ್ ಬಗ್ಗೆ ಎಲ್ಲ ಗೊತ್ತಿರುವ ಅಜಯ್ ತನ್ನ ಹೆಂಡತಿಗೆ ಆ ಕೆಮಿಕಲ್ ಅನ್ನ ಕನ್ಸ್ಯೂಮ್ ಮಾಡಿಸಿ ಹಾರ್ಟ್ ಅಟ್ಯಾಕ್ ಆಗುವ ಹಾಗೆ ಮಾಡಿ ಕೊಲೆ ಮಾಡಿದ್ದಾನೆ ಅಂತ ಜಯರಾಜ್ಗೆ ಅನುಮಾನ ಜಾಸ್ತಿ ಆಗುತ್ತೆ. ಈ ಕಡೆ ಮೊದಲಿಗೆ ಅಜಯ್ಗೆ ಮಾಯಾಳ ಫೋನ್ ಸಿಕ್ಕಿರೋದಿಲ್ಲ ಅಲ್ವಾ. ಆದ್ರೆ ಪೊಲೀಸರೆಲ್ಲ ಅವನನ್ನ ರೂಮ್ ನಲ್ಲಿ ಲಾಕ್ ಮಾಡಿ ಹೊರಗಡೆ ಹೋದಾಗ ಶಾಕಿಂಗ್ಲಿ ಅವಳ ಫೋನ್ ಅದೇ ರೂಮ್ ನಲ್ಲಿ ರಿಂಗ್ ಆಗ್ತಿರೋದು ಕೇಳಿಸುತ್ತೆ. ಈಗ ಅಜಯ್ಗೆ ತುಂಬಾನೇ ಶಾಕ್ ಆಗಿ ಆ ಫೋನ್ ಅನ್ನ ರಿಸೀವ್ ಮಾಡ್ತಾನೆ. ಆಗ ಆ ಕಡೆಯಿಂದ ಒಂದು ಹೋಟೆಲ್ ನ ರಿಸೆಪ್ಷನಿಸ್ಟ್ ಮಾತನಾಡ್ತಿರ್ತಾಳೆ. ಈಗ ಅಜಯ್ಗೆ ಶಾಕ್ ಆಗಿ ಅಷ್ಟಕ್ಕೂ ಯಾರ್ ನೀವು, ನನ್ನ ಹೆಂಡತಿಯ ಫೋನ್ ಹೇಗೆ ನಿಮ್ಮ ಬಳಿ ಬಂತು ಅಂತ ವಿಚಾರಿಸ್ತಾನೆ. ಅದಕ್ಕೆ ಆ ಹುಡುಗಿ ಹೇಳೋದೇನು ಅಂದ್ರೆ, ಸರ್ ಮೇಡಮ್ ಹೋಟೆಲ್ಗೆ ಬಂದು ತಮ್ಮ ಫೋನ್ ಅನ್ನ ಮರೆತು ಹೋಗಿದ್ದಾರೆ. ಮುಂದುವರೆದು ಒಬ್ಬರು ಸರ್ ಕಾಲ್ ಮಾಡಿದ್ರು, ಸ್ವಲ್ಪ ಸಮಯದ ನಂತರ ಬಂದು ಫೋನ್ ಅನ್ನ ತೆಗೆದುಕೊಂಡು ಹೋಗ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ರು. ಹಾಗಾದ್ರೆ ಖಂಡಿತ ಮಾಯಾ ಬದುಕೇ ಇದ್ದಾಳೆ ಅಂತ ಅಜಯ್ಗೆ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ಈಗ ಅಜಯ್ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಂಡಾಗ ಗೊತ್ತಾಗೋದೇನು ಅಂದ್ರೆ, ಒಂದು ದಿನ ಇಬ್ಬರು ಒಂದು ರೆಸ್ಟೋರೆಂಟ್ಗೆ ಹೋಗಿರ್ತಾರೆ. ಆಗ ಮಾಯಾ ಕಂಟಿನ್ಯೂಸ್ ಆಗಿ ಫೋನ್ ನಲ್ಲಿ ಮಾತನಾಡ್ತಿರ್ತಾಳೆ. ಏನಾಯ್ತು ಅಂತ ವಿಚಾರಿಸಿದಾಗ, ನನಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರ್ತಿಲ್ಲ, ಅದಕ್ಕೆ ಒಬ್ಬರು ಸೈಕಿಯಾಟ್ರಿಸ್ಟ್ ಜೊತೆ ಮಾತನಾಡ್ತಿದ್ದೆ ಅಂತ ಹೇಳ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಆ ದಿನ ಮಾಯಾ ಒಬ್ಬರು ಸೈಕಿಯಾಟ್ರಿಸ್ಟ್ ಜೊತೆ ಮಾತನಾಡ್ತಿದ್ಲಲ್ವಾ. ಮೋಸ್ಟ್ಲಿ ಡಾಕ್ಟರ್ ಹೋಟೆಲ್ಗೆ ಹೋಗಿ ಮಾಯಾಳ ಫೋನ್ ಅನ್ನ ಪಿಕಪ್ ಮಾಡ್ತೀನಿ ಅಂತ ಹೇಳಿರ್ಬೋದು ಅಂತ ಅನುಮಾನ ಶುರುವಾಗುತ್ತೆ. ಈಗ ಒಂದು ಐಡಿಯಾ ಮಾಡಿ ತಕ್ಷಣವೇ ರಿತುಗೆ ಕಾಲ್ ಮಾಡಿ ಹೋಟೆಲ್ ನ ಅಡ್ರೆಸ್ ಅನ್ನ ಹೇಳ್ತೇನೆ. ರಿತು, ನಾನು ಹೇಳುವ ಹೋಟೆಲ್ಗೆ ಹೋಗಿ ರಿಸೆಪ್ಷನ್ ಬಳಿ ಯಾರಾದ್ರೂ ಬಂದು ಮಾಯಾಳ ಫೋನ್ ಅನ್ನ ಕಲೆಕ್ಟ್ ಮಾಡ್ತಾರ ಅಂತ ಚೆಕ್ ಮಾಡು. ಆ ವ್ಯಕ್ತಿ ಯಾರು, ನೋಡೋದಕ್ಕೆ ಹೇಗಿದ್ದಾನೆ ಅಂತ ಪತ್ತೆ ಮಾಡಿದ್ರೆ ಮಾಯಾ ಬದುಕಿದ್ದಾಳೋ ಇಲ್ವೋ ಅಂತ ಕನ್ಫರ್ಮ್ ಆಗುತ್ತೆ. ಈ ಕಡೆ ಆಫೀಸರ್ ಜೈರಾಮ್ ಅಜಯ್ ನನ್ನ ಕರೆದು ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಅಜಯ್, ನಿನ್ನ ಹೆಂಡತಿ ನಿನ್ನ ಹೆಸರಿಗೆ ಬರ್ತಿದ್ದ ಆಸ್ತಿಯನ್ನ ಮತ್ತೆ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಲು ಅಂತ ಅವಳನ್ನ ಕೊಲೆ ಮಾಡಿದ್ಯಾ ತಾನೆ ಅಂತ ಕ್ವಶನ್ ಮಾಡ್ತಾನೆ. ಈಗ ತುಂಬಾನೇ ಶಾಕ್ ಆದ ಅಜಯ್, ಏನೋ ನನ್ನ ಹೆಸರಲ್ಲಿದ್ದ ಆಸ್ತಿಯನ್ನ ಮಾಯಾ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿದ್ಲ. ಹಾಗಾದ್ರೆ ಆ ದಿನ ಇಬ್ಬರು ರೆಸ್ಟೋರೆಂಟ್ ಗೆ ಹೋದಾಗ ಮಾಯಾ ಮಾತನಾಡ್ತಾ ಇದ್ದಿದ್ದು ಲಾಯರ್ ಜೊತೆನೆ ಅಂತ ಅಜಯ್ಗೆ ಕನ್ಫರ್ಮ್ ಆಗುತ್ತೆ. ಈಗ ಅಜಯ್ ಶಾಕ್ ಆಗಿ, ಸರ್ ಮಾಯಾ ಸತ್ತಿಲ್ಲ, ಆಕೆ ಬದುಕೇ ಇದ್ದಾಳೆ. ನನ್ನನ್ನ ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ, ದಯವಿಟ್ಟು ಅವಳನ್ನ ಪತ್ತೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಈ ಕಡೆ ಅದೇ ಸಮಯಕ್ಕೆ ರೀತು ಕಾಲ್ ಮಾಡಿ ಅಳುತ್ತಾ ಹೋಟೆಲ್ ಬಳಿ ಹೋದಾಗ ಟೋನಿ ಎಂಬ ಒಬ್ಬ ಲಾಯರ್ ಬಂದು ಮಾಯಾಳ ಫೋನ್ ಅನ್ನ ಕಲೆಕ್ಟ್ ಮಾಡಿಕೊಂಡ. ನಾನು ಅವನನ್ನ ಅಬ್ಸರ್ವ್ ಮಾಡ್ತಿರೋದನ್ನ ಆತ ನೋಡಿಬಿಟ್ಟ. ಹಾಗೂ ಅವನ ಬಳಿದ ಪೆನ್ ಡ್ರೈವ್ ಅನ್ನ ಕದ್ದು ಚೆಕ್ ಮಾಡಿದಾಗ ಅದರ ಒಳಗಡೆ ಶಾಕಿಂಗ್ಲಿ ನಾವಿಬ್ಬರು ಇಂಟಿಮೇಟ್ ಆಗ್ತಿರುವ ಪ್ರೈವೇಟ್ ವಿಡಿಯೋ ಇದೆ. ಅಜಯ್, ನಿನ್ನ ಹೆಂಡತಿ ಮಾಯಾಗೆ ನಮ್ಮಿಬ್ಬರ ಅಫೇರ್ ನ ಬಗ್ಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ. ನಮ್ಮಿಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾಳೆ ಅಂತ ಅಳ್ತಾಳೆ. ಹಾಗಾದ್ರೆ ತನ್ನ ಕೊಟ್ಟಿದ್ದ ವೈನ್ ಅನ್ನ ಕುಡಿದು ಮಾಯಾ ಸತ್ತಿಲ್ವಾ ಅಂತ ಅಜಯ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಈಗ ಅಜಯ್ ರಿತುಗೆ ಹೇಳ್ತಾನೆ, ಸರಿ ನೀನೊಂದು ಕೆಲಸ ಮಾಡು, ತಕ್ಷಣವೇ ಆ ಜಾಗದಿಂದ ಹೊರಡು. ನಾನು ಹೊರಗಡೆ ಬರೋವರೆಗೂ ನನ್ನ ತಂಗಿ ಜೊತೆ ಸ್ಟೇ ಮಾಡು, ತುಂಬಾನೇ ಹುಷಾರಾಗಿರು ಅಂತ ಹೇಳ್ತಾನೆ. ಹೀಗೆ ರಿತು ಮಾತನಾಡ್ತಾ ಲಿಫ್ಟ್ ಬಳಿ ಬರ್ತಿರುವಾಗ ತನ್ನನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ತುಂಬಾನೇ ಹೆದರಿಕೊಂಡು ಅಜಯ್, ಯಾರೋ ನನ್ನನ್ನ ಫಾಲೋ ಮಾಡ್ತಿದ್ದಾರೆ, ನನಗೆ ತುಂಬಾನೇ ಭಯ ಆಗ್ತಿದೆ ಅಂತ ಅಳ್ತಾಳೆ. ಈಗ ಅಜಯ್ ಪ್ಯಾನಿಕ್ ಆಗಿ ರಿತುಳನ್ನ ಕಾಪಾಡೋದಕ್ಕೆ ಅಂತ ಆ ಹೋಟೆಲ್ ಬಳಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಈತ ಪೊಲೀಸರ ಕಸ್ಟಡಿಯಲ್ಲಿದ್ದ ಕಾರಣ ಜಯರಾಜ್ ಇವನನ್ನ ಬಿಡೋದಿಲ್ಲ. ಈಗ ಅಜಯ್ಗೆ ಕೋಪ ಬಂದು ಜಯರಾಜ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಅಲ್ಲೇ ಇದ್ದ ಪೊಲೀಸರು ಅಜಯ್ಗೆ ಸರಿಯಾಗಿ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡುತ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಗ್ಗೆ ಅಜಯ್ಗೆ ವಾಪಸ್ ಪ್ರಜ್ಞೆ ಬಂದಾಗ ಜಯರಾಜ್ ಮತ್ತೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತಾನೆ. ನನ್ನ ರಾತ್ರಿ ರೀತು ಎಂಬ ಹುಡುಗಿ ಬಗ್ಗೆ ಹೇಳ್ತಿದ್ದೆ ಅಲ್ವಾ, ಆ ಹುಡುಗಿ ಯಾರು, ಅವಳಿಗೂ ನಿನ್ಗೂ ಏನ್ ಸಂಬಂಧ ಅಂತ ವಿಚಾರಿಸ್ತಾನೆ. ಈಗ ಅಜಯ್ 5 ವರ್ಷಗಳ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಅಜಯ್ ಕಂಪನಿಯ ಸಿಇಒ ಆದ ನಂತರ ಒಂದು ಕಾಲೇಜ್ಗೆ ಗೆಸ್ಟ್ ಆಗಿ ಹೋಗಿರ್ತಾನೆ. ಅಲ್ಲಿ ತನ್ನ ಸ್ಪೀಚ್ ಅನ್ನ ಕೊಡ್ತಿರುವಾಗ ಅದೇ ಕಾಲೇಜ್ನಲ್ಲಿ ಓದ್ತಿದ್ದ ರೀತುಳನ್ನ ನೋಡಿ ಇಷ್ಟಪಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ದಿನಗಳು
ಕಳೆದ ಹಾಗೆ ಇಬ್ಬರ ಮಧ್ಯ ಫ್ರೆಂಡ್ಶಿಪ್ ಆಗಿ ಅಜಯ್ಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ಕೂಡ ರೀತು ಅವನ ಜೊತೆ ಇಲ್ಲಿಗಲ್ ಅಫೇರ್ ಅನ್ನ ಸ್ಟಾರ್ಟ್ ಮಾಡ್ತಾಳೆ. ಮತ್ತಷ್ಟು ದಿನಗಳ ನಂತರ ರೀತು ಅಜಯ್ಗೆ ಅಜಯ್ ನಿನ್ನನ್ನ ಬಿಟ್ಟಿರೋದಕ್ಕೆ ಸಾಧ್ಯ ಆಗ್ತಿಲ್ಲ, ನಾವಿಬ್ರು ಇನ್ನು ಎಷ್ಟು ದಿನ ಅಂತ ಈ ರೀತಿ ಕದ್ದು ಮುಚ್ಚಿ ಪ್ರೀತಿ ಮಾಡ್ಬೇಕು, ನೀನು ನಿನ್ನ ಹೆಂಡತಿ ಮಾಯಾಗೆ ಡಿವೋರ್ಸ್ ಕೊಟ್ಟು ನನ್ನನ್ನ ಮದುವೆ ಆಗುವಂತ ಹಠ ಮಾಡ್ತಾಳೆ. ಆದ್ರೆ ಈ ಅಜಯ್ ಎಂತ ಕ್ರಿಮಿನಲ್ ಗೊತ್ತಾ ರೀತು, ನಾನೇನಾದ್ರೂ ಈಗ ಮಾಯಾಗೆ ಡಿವೋರ್ಸ್ ಕೊಟ್ರೆ ಅವಳ ಆಸ್ತಿಯಲ್ಲಿ ಒಂದು ನಯಾ ಪೈಸೆ ಕೂಡ ಸಿಗೋದಿಲ್ಲ, ಸ್ವಲ್ಪ ದಿನ ವೇಟ್ ಮಾಡು, ಮಾಯಾ ನನ್ನ ಹೆಸರಿಗೆ ಆಸ್ತಿಯನ್ನ ಟ್ರಾನ್ಸ್ಫರ್ ಮಾಡ್ತಿದ್ದ ಹಾಗೆ ಅವಳನ್ನ ಸಾಯಿಸಿ ಬಿಡೋಣ. ಈಗ ಆಫೀಸರ್ ಜೈರಾಮ್ಗೆ ಕನ್ಫರ್ಮ್ ಆಗುತ್ತೆ ಅಜಯ್ ತನ್ನ ಹೆಂಡತಿ ಕುಡಿಯುವ ವೈನ್ ನಲ್ಲಿ ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿ ಆಕೆಗೆ ಹಾರ್ಟ್ ಅಟ್ಯಾಕ್ ಆಗುವ ಹಾಗೆ ಮಾಡಿ ಕೊಲೆ ಮಾಡಿದ್ದಾನೆ ಅಂತ. ಆದ್ರೆ ಅಜಯ್ ಮಾತ್ರ ಸರ್ ನನ್ನ ಹೆಂಡತಿಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೋ ನಿಜಾನೇ, ಆದ್ರೆ ಆಕೆ ಸತ್ತಿಲ್ಲ, ಇನ್ನು ಕೂಡ ಬದುಕೇ ಇದ್ದಾಳೆ. ಈಗ ಜೈರಾಮ್ಗೆ ತುಂಬಾನೇ ಕೋಪ ಬಂದು ಒಂದು ವೇಳೆ ನಿನ್ನ ಹೆಂಡತಿ ಸಾಯದೆ ಹೋದ್ರೆ ಅವಳ ಡೆಡ್ ಬಾಡಿಯನ್ನ ಸ್ಟಾಫ್ ಗಳು ಮಾರ್ಚರಿಗೆ ಯಾಕೆ ತೆಗೆದುಕೊಂಡು ಬರ್ತಿದ್ರು, ಸರ್ ಇದೆಲ್ಲ ಕೂಡ ನನ್ನ ಹೆಂಡತಿ ಮಾಡಿರುವ ಪ್ಲಾನ್ ಅಷ್ಟೇ, ನನ್ನ ಹಾಗೂ ರೀತು ಮಧ್ಯೆ ಇರುವ ಅಫೇರ್ ಗೊತ್ತಾದ ನಂತರ ತನ್ನ ಕೊಲೆಯ ಕೇಸ್ ನಲ್ಲಿ ನನ್ನನ್ನ ಜೈಲಿಗೆ ಕಳಿಸ್ಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾಳೆ. ಅದೇ ಸಮಯಕ್ಕೆ ಆಫೀಸರ್ ಪವನ್ ಜೈರಾಜ್ಗೆ ಕಾಲ್ ಮಾಡ್ತಾನೆ. ಸರ್ ಮಾರ್ಚರಿಯಲ್ಲಿ ಚೆಕ್ ಮಾಡಿದಾಗ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ಗಳು ಮಿಸ್ ಆಗಿತ್ತಲ್ವಾ, ಅಜಯ್ನ ಮನೆಯನ್ನ ಚೆಕ್ ಮಾಡಿದಾಗ ಅವನ ಬೆಡ್ರೂಮ್ ನಲ್ಲಿ ಸಿಸಿಟಿವಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಗಳು ಸಿಕ್ಕಿದೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಈಗ ಆ ಹಾರ್ಡ್ ಡಿಸ್ಕ್ ಅನ್ನ ರಿಕವರ್ ಮಾಡ್ಕೊಂಡು ಅದರ ಒಳಗಡೆ ರೆಕಾರ್ಡ್ ಆಗಿದ್ದ ಫುಟೇಜ್ ಅನ್ನ ಚೆಕ್ ಮಾಡ್ತಾರೆ. ಅದರಲ್ಲಿ ಮಾಯಾಳ ಡೆಡ್ ಬಾಡಿಯನ್ನ ಮುಖವನ್ನ ಕವರ್ ಅಪ್ ಮಾಡಿಕೊಂಡಿದ್ದ ಒಬ್ಬ ವ್ಯಕ್ತಿ ತೆಗೆದುಕೊಂಡು ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ಆತ ನೋಡೋದಕ್ಕೆ ಅಜಯ್ ರೀತಿನೇ ಕಾಣ್ತಿದ್ದ ಕಾರಣ ಜಯರಾಜ್ಗೆ ಮತ್ತಷ್ಟು ಪಿತ್ತ ನೆತ್ತಿಗೇರುತ್ತೆ. ಈಗ ಅಜಯ್ಗೆ ಮತ್ತಷ್ಟು ಶಾಕ್ ಆಗಿ ಸರ್ ನನ್ನ ಮಾತನ್ನ ನಂಬಿ ನಾನು ನಿಜವಾಗಿಯೂ ಮಾರ್ಚರಿಗೆ ಬಂದಿಲ್ಲ, ಅಷ್ಟಕ್ಕೂ ನನ್ನ ಹೆಂಡತಿ ಸತ್ತೇ ಇಲ್ಲ, ಇದು ಆಕೆ ಮಾಡ್ತಿರುವ ನಾಟಕ ಅಷ್ಟೇ ಅಂತ ಹೇಳ್ತಾನೆ. ಈಗ ಅದೇ ಸಮಯಕ್ಕೆ ಜಯರಾಜ್ಗೆ ಕಾಲ್ ಮಾಡಿದ ಮತ್ತೊಬ್ಬ ಪೊಲೀಸ್ ಆಫೀಸರ್ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ ಮಾರ್ಚರಿಯಿಂದ ಮಿಸ್ಸಿಂಗ್ ಆಗಿದ್ದ ಮಾಯಾಳ ಡೆಡ್ ಬಾಡಿ ಸಿಟಿಯಿಂದ ತುಂಬಾನೇ ದೂರದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಬಿದ್ದಿರುತ್ತೆ. ಈಗ ಜಯರಾಜ್ ಅಜಯ್ನನ್ನ ಹಾಗೂ ಬೇರೆ ಪೊಲೀಸರನ್ನ ಕರೆದುಕೊಂಡು ಹೋಗಿ ಚೆಕ್ ಮಾಡಿದಾಗ ಅಲ್ಲಿರೋದು ಮಾಯಾಳ ಡೆಡ್ ಬಾಡಿನೇ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಜಯರಾಜ್ ಅಜಯ್ಗೆ ಇಷ್ಟೊತ್ತು ನನ್ನ ಹೆಂಡತಿ ಸತ್ತೇ ಇಲ್ಲ, ಆಕೆ ಬದುಕೇ ಇದ್ದಾಳೆ ಅಂತ ಹೇಳ್ತಿದ್ದೆ ಅಲ್ವಾ, ನೀನೆ ನಿನ್ನ ಹೆಂಡತಿಯನ್ನ ಕೊಲೆ ಮಾಡಿ ಪೊಲೀಸರಿಗೆ ಯಾವುದೇ ಎವಿಡೆನ್ಸ್ ಗಳು ಸಿಗಬಾರ್ದು ಅಂತ ಡೆಡ್ ಬಾಡಿಯನ್ನ ಇಲ್ಲಿಗೆ ತಂದು ಡಿಸ್ಪೋಸ್ ಮಾಡಿದ್ಯಾ, ನೀನು ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡ್ತೀನಿ ಅಂತ ಅಜಯ್ನ ಕೈಗೆ ಕೋಳ ಹಾಕೋದಕ್ಕೆ ಹೋಗ್ತಾನೆ. ಈಗ ಅಜಯ್ಗೆ ಏನಾಗ್ತಿದೆ ಅಂತಾನೆ ಅರ್ಥ ಆಗದೆ ಅಲ್ಲಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡುತ್ತಾನೆ. ಆದ್ರೆ ಸ್ವಲ್ಪ ದೂರ ಓಡ್ತಿದ್ದ ಹಾಗೆ ಅಜಯ್ಗೆ ಓಡೋದಕ್ಕೆ ಸಾಧ್ಯವಾಗದೆ ಕುಸಿದು ಕೆಳಗಡೆ ಬೀಳ್ತಾನೆ. ಈಗ ಅಜಯ್ನನ್ನ ಫಾಲೋ ಮಾಡ್ತಾ ಅಲ್ಲಿಗೆ ಬಂದ ಜಯರಾಜ್ ಏನೋ ಓಡೋದಕ್ಕೆ ಸಾಧ್ಯವಾಗ್ತಿಲ್ವಾ ಅಂತ ವಿಚಿತ್ರವಾಗಿ ನಗ್ತಾನೆ. ಸ್ನೇಹಿತರೆ ಈಗ ಚಿತ್ರದಲ್ಲಿ ರಿವೀಲ್ ಆಗುವ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಏನ್ ಗೊತ್ತಾ, ಚಿತ್ರದ ಮೊದಲ ಸೀನ್ ನಲ್ಲಿ ಅಂದ್ರೆ ಸುಮಾರು 10 ವರ್ಷಗಳ ಹಿಂದೆ ರಾತ್ರಿ ಹೊತ್ತು ಒಂದು ಕಾರ್ ಮತ್ತೊಂದು ಕಾರಿಗೆ ಆಕ್ಸಿಡೆಂಟ್ ಮಾಡಿ ಎಸ್ಕೇಪ್ ಆಗಿರುತ್ತೆ ಅಲ್ವಾ. ಸ್ನೇಹಿತರೆ ಆವತ್ತು ಆಕ್ಸಿಡೆಂಟ್ ನಲ್ಲಿ ಸತ್ತಿದ್ದು ಬೇರೆ ಯಾರು ಅಲ್ಲ, ಆಫೀಸರ್ ಜಯರಾಜ್ನ ಹೆಂಡತಿ. ಅಂದ್ರೆ ಆಗ ತಾನೇ ಮದುವೆ ಆಗಿದ್ದ ಮಾಯಾ ಹಾಗೂ ಅಜಯ್ ಒಂದು ಪಾರ್ಟಿಗೆ ಹೋಗಿ ಫುಲ್ ಕುಡಿದು ನಶೆಯಲ್ಲಿರ್ತಾರೆ. ವಾಪಸ್ ಮನೆಗೆ ಬರುವಾಗ ಅಜಯ್ ಎಷ್ಟೇ ಬೇಡ ಅಂದ್ರೂ ಕೂಡ ನಶೆಯಲ್ಲಿದ್ದ ಮಾಯಾ ನಾನೇ ಕಾರನ್ನ ಡ್ರೈವ್ ಮಾಡ್ತೀನಿ ಅಂತ ಡ್ರೈವ್ ಮಾಡ್ತಿರ್ತಾಳೆ. ಹೀಗೆ ನಶೆಯಲ್ಲಿ ಸ್ಪೀಡ್ ಆಗಿ ಬರ್ತಿರುವಾಗ ಎದುರುಗಡೆ ಬರ್ತಿದ್ದ ಜಯರಾಜ್ ಅವನ ಹೆಂಡತಿ ಹಾಗೂ ಮಗಳಿದ್ದ ಕಾರಿಗೆ ಗುದ್ದಿ ಬಿಟ್ಟಿರ್ತಾಳೆ. ಹೀಗೆ ಆಕ್ಸಿಡೆಂಟ್ ಆಗ್ತಿದ್ದ ಹಾಗೆ ಆನ್ ದ ಸ್ಪಾಟ್ ಜಯರಾಜ್ನ ಹೆಂಡತಿ ಸತ್ತೋಗಿರ್ತಾಳೆ. ಇವನಿಗೆ ಹಾಗೂ ಇವನ ಮಗಳಿಗೆ ತುಂಬಾನೇ ಗಾಯಗಳಾಗಿ ಬದುಕುಳಿದಿರ್ತಾರೆ. ಈಗ ಕುಡಿದು ನಶೆಯಲ್ಲಿ ತನ್ನ ಹೆಂಡತಿ ಆಕ್ಸಿಡೆಂಟ್ ಮಾಡಿದ್ಲಲ್ಲ ಅಂತ ಅಜಯ್ಗೆ ತುಂಬಾನೇ ಶಾಕ್ ಆಗುತ್ತೆ. ಒಂದು ವೇಳೆ ಕಾರ್ನಲ್ಲಿರುವ ಆ ಫ್ಯಾಮಿಲಿಯವರು ಬದುಕಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರೆ ನಾವಿಬ್ಬರು ಜೈಲಿಗೆ ಹೋಗೋದು ಕನ್ಫರ್ಮ್. ಸೊ ಕಾರ್ನಲ್ಲಿರುವ ಆ ಫ್ಯಾಮಿಲಿಯವರು ಬದುಕಿದ್ರೆ ನಮ್ಗೇನೆ ಪ್ರಾಬ್ಲಮ್ ಅಂತ ಮತ್ತೆ ರಿವರ್ಸ್ ನಲ್ಲಿ ಹೋಗಿ ಗುದ್ದೆ ಆಕ್ಸಿಡೆಂಟ್ ಮಾಡ್ತಾನೆ. ಆದ್ರೆ ಜಯರಾಜ್ ಸರಿಯಾದ ಸಮಯಕ್ಕೆ ತನ್ನ ಮಗಳನ್ನ ಕರೆದುಕೊಂಡು ಹೊರಗಡೆ ಜಂಪ್ ಮಾಡಿ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ತಾರೆ. ಸ್ನೇಹಿತರೆ ಆ ದಿನ ರಾತ್ರಿ ಜಯರಾಜ್ಗೆ ಮಾಯಾ ಹಾಗೂ ಅಜಯ್ನ ಮುಖ ಸರಿಯಾಗಿ ಕಾಣಿಸಿರೋದಿಲ್ಲ. ಆದ್ರೆ ಕಾರ್ನಲ್ಲಿದ್ದ ಇವನ ಮಗಳು ಅಜಯ್ನ ಮುಖವನ್ನ ಸರಿಯಾಗಿ ನೋಡಿರ್ತಾಳೆ. ಸ್ನೇಹಿತರೆ ಈಗ ಜಯರಾಜ್ ರಿವೀಲ್ ಮಾಡುವ ಮತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಏನ್ ಗೊತ್ತಾ, ಜಯರಾಜ್ನ ಮಗಳು ಬೇರೆ ಯಾರು ಅಲ್ಲ, ಅಜಯ್ ಜೊತೆ ಅಫೇರ್ ನಲ್ಲಿರೋ ರೀತಿ ನಾಟಕ ಮಾಡ್ತಿರುವ ರೀತುನೇ. ಸ್ನೇಹಿತರೆ ರೀಸೆಂಟ್ಲಿ ಅಜಯ್ ಕಂಪನಿಯ ಸಿಇಒ ಆದ ನಂತರ ಒಂದು ಕಾಲೇಜ್ಗೆ ಗೆಸ್ಟ್ ಆಗಿ ಹೋಗಿದ್ದ ಅಲ್ವಾ. ಆಗ ಅಜಯ್ನ ಮುಖವನ್ನ ನೋಡ್ತಿದ್ದ ಹಾಗೇನೆ ರೀತುಗೆ ಎಲ್ಲ ಕೂಡ ರೀಕಾಲ್ ಆಗಿರುತ್ತೆ. ಅಂದ್ರೆ ಆಕ್ಸಿಡೆಂಟ್
ಕಂಪ್ಲೇಂಟ್ ಮಾಡಿ ನನ್ನ ತಾಯಿಯನ್ನ ಕೊಲೆ ಮಾಡಿದ್ದು ಇವನೇ ಅಂತ. ಸೊ ತಕ್ಷಣ ತನ್ನ ತಂದೆ ಜಯರಾಜ್ಗೆ ಕಾಲ್ ಮಾಡಿ ಅಜಯ್ನ ಬಗ್ಗೆ ಇನ್ಫಾರ್ಮ್ ಮಾಡ್ತಾಳೆ. ಈಗ ಜಯರಾಜ್ ಹಾಗೂ ರೀತು ಡಿಸ್ಕಸ್ ಮಾಡಿದಾಗ ಅಜಯ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಲೀಗಲ್ ಆಗಿ ಹೋದ್ರೆ ಅವನಿಗೆ ಜಾಸ್ತಿ ಶಿಕ್ಷೆ ಆಗೋದಿಲ್ಲ. ಯಾಕಂದ್ರೆ ದುಡ್ಡಿರುವ ಮಾಯಾಳನ್ನ ಮದುವೆ ಆಗಿರೋ ಕಾರಣ ಈಗಾಗಲೇ ಅಜಯ್ ಸೊಸೈಟಿಯಲ್ಲಿ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಯಾಗಿರ್ತಾನೆ. ಸೊ ಅಜಯ್ಗೆ ಹತ್ತಿರ ಆಗಿ ನಂತರ ಅವನ ಕೈಯಿಂದಲೇ ಅವನ ಹೆಂಡತಿಯನ್ನ ಕೊಲೆ ಮಾಡಿಸಿ ನಂತರ ಅವನನ್ನ ಕೂಡ ಕೊಲೆ ಮಾಡಬೇಕು ಅಂತ ಇಬ್ಬರು ಪ್ಲಾನ್ ಮಾಡ್ತಾರೆ. ಸೊ ಇಬ್ಬರು ಸೇರಿ ಅಜಯ್ ತನ್ನ ಹೆಂಡತಿಗೆ ಆ ಕೆಮಿಕಲ್ ಹಾಕಿ ಸಾಯಿಸುವ ಹಾಗೆ ಮಾಡ್ತಾರೆ. ಸ್ನೇಹಿತರೆ, ಇದರರ್ಥ ಆ ವೈನ್ ನಲ್ಲಿ ಅಜಯ್ ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿದ್ದ ಅಲ್ವಾ. ಆ ದಿನ ಈತ ಆಫೀಸ್ಗೆ ಬರೋದಕ್ಕೂ ಮುಂಚೆ ಅದನ್ನ ಕುಡಿದಿದ್ದ ಮಾಯಾ ಸತ್ತೋಗಿರ್ತಾಳೆ. ನಂತರ ಆ ದಿನ ಸಾಯಂಕಾಲ ತುಂಬಾನೇ ಟೆನ್ಷನ್ ಆಗಿದ್ದ ಅಜಯ್ ರೀತುಳನ್ನ ಮೀಟ್ ಮಾಡೋದಕ್ಕೆ ಅಂತ ಅವಳ ಮನೆಗೆ ಹೋಗಿದ್ದ ಅಲ್ವಾ. ಆಗ ರೀತು ಅಜಯ್ಗೆ ಕುಡಿಯೋದಕ್ಕೆ ಅಂತ ಒಂದು ಜ್ಯೂಸ್ ಅನ್ನ ಕೊಟ್ಟಿದ್ಲಲ್ವಾ. ಶಾಕಿಂಗ್ಲಿ ಅದರ ಒಳಗಡೆ ಸೇಮ್ ಕೆಮಿಕಲ್ ಅನ್ನೇ ಮಿಕ್ಸ್ ಮಾಡಿರ್ತಾಳೆ. ಈ ಕಡೆ ಜಯರಾಜ್ ಮಾಯಾಳ ಡೆಡ್ ಬಾಡಿ ಮಾರ್ಚರಿಗೆ ಬರೋದಕ್ಕೂ ಮುಂಚೆನೆ ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ಗಳು ಸಿಗದ ಹಾಗೆ ಮಾಡ್ತಾನೆ. ನಂತರ ಒಂದೇ ಒಂದು ಕ್ಯಾಮೆರಾದಲ್ಲಿ ಮಾತ್ರ ಅಜಯ್ ತನ್ನ ಹೆಂಡತಿಯ ಡೆಡ್ ಬಾಡಿಯನ್ನ ಮಾರ್ಚರಿಯಿಂದ ತೆಗೆದುಕೊಂಡು ಹೋಗ್ತಿರುವ ರೀತಿ ಸೆಟಪ್ ಮಾಡ್ತಾರೆ. ಆ ಮೂಲಕ ಅಜಯ್ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಪ್ರೂವ್ ಮಾಡೋದಕ್ಕೆ ಎಲ್ಲ ಕಡೆಯಿಂದ ಲಾಕ್ ಮಾಡ್ತಾರೆ. ಹಾಗೂ ಈಗ ಆ ಕೆಮಿಕಲ್ ಮಿಕ್ಸ್ ಆಗಿದ್ದ ಜ್ಯೂಸ್ ಅನ್ನ ಕುಡಿದಿದ್ದ ಕಾರಣ ಅಜಯ್ಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಹೀಗೆ ಅಜಯ್ ಒದ್ದಡಿ ಸಾಯ್ತಿರೋದನ್ನ ನೋಡಿದ ಜಯರಾಜ್ ಜೋರಾಗಿ ನಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.